ನಮಸ್ತೆ, ನನ್ನ ಹೆಸರು ಪ್ರಸನ್ನ ಅಂತ ಹೇಳ್ಬಿಟ್ಟು. ಈಗ ನಾವು ಕೆ ಗ್ರೌಂಡ್ ಕೋರಗೊಂಡಳ್ಳಿಯಲ್ಲಿದ್ದೀವಿ. ಏನಕ್ಕೆ ಇಲ್ಲಿದ್ದೀವಿ ಅಂತ ಹೇಳಿದ್ರೆ, ಇಡೀ ಕೋಲಾರ ಡಿಸ್ಟಿಕಲ್ಲೇ ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟು ಮತ್ತು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆಗಿರುತ್ತೆ ಇದು. ಇದಕ್ಕೆ ಮೇಯ್ನು ನಮಗೆ ಸಹಕಾರ ಕೊಟ್ಟಿದ್ದು ಬಂದ್ಬಿಟ್ಟು ನಮ್ಮ SP ದೇವರಾಜ್ ಸರ್ ಅವರು, DCP ದೇವರಾಜ್ ಸರ್ ಅವರು. ಏನಂದರೆ ಒಂದೇ ಒಂದು ಮಾತು ಹೋಗ್ಬಿಟ್ಟು ನಾವು ಈ ಥರ ಕೋಲಾರಲ್ಲಿ ಟೂರ್ನಮೆಂಟ್ ನಡೆಸ್ತೀವಿ ಅಂತ ಹೇಳಿದ್ದಕ್ಕೆ ತುಂಬ ಎನ್ಕರೇಜ್ ಮಾಡಿ, ಸ್ಪೋರ್ಟ್ಸ್ಗೆ ನಾನು ಫಸ್ಟು ಪ್ರಿಫರೆನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ನೀವೇನು ಮಾಡ್ತೀರೋ ನನ್ನ ಬೆಂಬಲ ಇರುತ್ತೆ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮೆಲ್ಲ ಪರವಾಗಿ ಧನ್ಯವಾದಗಳು. ಇದೇನೆಂದರೆ 4 ಡೇಸ್ ಟೂರ್ನಮೆಂಟ್ ಆಗಿರುತ್ತದೆ. ಫಸ್ಟ್ ಡೇ ಬಂದ್ಬಿಟ್ಟು ಡಿಸ್ಟಿಕ್ ಟೀಮ್ಸು ಆಟ ಆಡ್ತಾರೆ. ಸೆಕೆಂಡ್ ಡೇ ಬಂದ್ಬಿಟ್ಟು ಸ್ಟೇಟ್ ಲೆವೆಲ್ ಪ್ಲೇಯರ್ಸು ಎಲ್ಲ ಆಲ್ ಓವರ್ ಕರ್ನಾಟಕ ಯಾರು ಪ್ಲೇಯರ್ಸ್ ಇದ್ದಾರೋ ಅವ್ರು ಬಂದಿದ್ದಾರೆ. ಮತ್ತು ಚೆನ್ನೈ, ಔಟ್ ಆಫ್ ದ ಸ್ಟೇಟ್ ಚೆನ್ನೈಯಿಂದ ಒಂದು ಟೀಮ್ ಬಂದಿದೆ. ಇದೊಂಥರ ಒಳ್ಳೆ ಕ್ರೀಡಾಭಿಮಾನಿಗಳಿಗೆ ಒಳ್ಳೆ ರಸಮಂಜನೆ ಕಾರ್ಯಕ್ರಮ ಆಗಿರ್ತದೆ ಇದು. ಏನಂದರೆ ಎಲ್ಲ ಸುತ್ತಮುತ್ತ ಹಳ್ಳಿಗಳು, ಕೋರಗೊಂಡಳ್ಳಿ, ಕೋನೇಪುರ, ಇಡೀ ಕೋಲಾರ ಡಿಸ್ಟಿಕ್ಕಿಂದ ಎಲ್ಲ ಪ್ಲೇಯರ್ಸು ನೋಡೋದಕ್ಕೆ ಜನ ಬಂದಿದ್ದಾರೆ. ಮೇಯ್ನು ಈ ಗ್ರೌಂಡು ಏನಕ್ಕೆ ಈ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ, ಗ್ರೌಂಡ್ ಬಂದ್ಬಿಟ್ಟು ತುಂಬ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಗ್ರೌಂಡ್ ಇದೆ. ಯಾಕೆ ಅಂದರೆ ನಮ್ಮ DCP ಸರ್ ಅವರು ಕೇಳಿದ್ದಕ್ಕೆ ನಮ್ಮದೇ ಗ್ರೌಂಡ್ ಇದೆ, ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ, ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಬಂದು ನೋಡಿದ್ವಿ, ಆದರೆ ಯಾವ ಫೀಲ್ಡು ಚೆನ್ನಾಗಿರಲ್ಲ ಅಂದ್ಕೊಂಡ್ವಿ. ಬಟ್ ಗ್ರಾಸ್ ಇಂಟರ್ನ್ಯಾಷನಲ್ ಚಿನ್ನಸ್ವಾಮಿ ಏನಿದೆಯಾ ಸ್ಟೇಡಿಯಮು, ಅದೇ ಥರ ಇಲ್ಲಿದೆ, ನೋಡ್ಬೋದು, ನೀವು ನೋಡ್ರಿ. ಈ ಥರ ನಡೆಸ್ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ನಮ್ಮ DCP ಸರ್ ಅವ್ರಿಗೆ. ಅದೇ ರೀತಿ ಎಲ್ಲ ಲೈವು ಈ 4 ದಿನ ಏನು ಮ್ಯಾಚ್ ನಡೀತದೆ ಇಡೀ ಇಂಡಿಯಾನಲ್ಲೇ ನೋಡ್ಬೋದು. ಯೂಟ್ಯೂಬ್ ಚಾನಲ್ ಅಂತೂ S7 ಸ್ಪೋರ್ಟ್ಸ್ ಮಾಡಿದ್ದಾರೆ, ಅದು ಅಷ್ಟೇ. ಯೂಟ್ಯೂಬ್ ಚಾನಲ್ಲು ಲೈವ್ ಬರ್ತಾ ಇರುತ್ತೆ, 4 ದಿವಸ ನೋಡ್ಬೋದು. ಈ ಪ್ರೈಸ್ ಬಂದ್ಬಿಟ್ಟು ಟೋಟ್ಲಾಗಿ ಈ ಟೂರ್ನಮೆಂಟ್ ನಡೆಸೋದಕ್ಕೆ ಆಲ್ಮೋಸ್ಟ್ ಒಂದು 15 lakhs ಆಗ್ಬೋದು. ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಯಲ್ಲೇಶಣ್ಣ, ಸಂದೀಪ್ ಅವರು, ಅಭಿಲಾಷ್ ಅವರು, ಎಲ್ಲ ನಮ್ಮ ಟೀಮ್ ಏನಿದೆ ಎಲ್ಲ ಸಹಕಾರ ಮಾಡಿಕೊಂಡು ಒಂದು ತಿಂಗಳಿಂದ ಎಲ್ಲೋ ಕೆಲ್ಸಕ್ಕೆ ಹೋಗ್ದಿರ ಶ್ರಮಪಟ್ಟು ಈ ಟೂರ್ನಮೆಂಟ್ ಯಶಸ್ವಿ ಆಗೋದಕ್ಕೆ ಕಾರಣಕರ್ತಾಗಿರ್ತಾರೆ. ಅವ್ರಿಗೂ ಕೂಡ ನನ್ನ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಈ ಪ್ರೈಸ್ ಬಂದ್ಬಿಟ್ಟು ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ, ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ, ಥರ್ಡ್ ಪ್ರೈಸ್ ಬಂದ್ಬಿಟ್ಟು 30,000 ಇರುತ್ತೆ. ಎಲ್ಲ ಮ್ಯಾಚ್ಗಳಲ್ಲೂ ಟೂರ್ನಮೆಂಟ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಇರುತ್ತೆ. ಮ್ಯಾನ್ ಆಫ್ ದಿ ಸೀರೀಸ್ ಬಂದ್ಬಿಟ್ಟು TV ಇರುತ್ತೆ. ಮ್ಯಾನ್ ಆಫ್ ದಿ ಪ್ಲೇಯರು, ಮ್ಯಾನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ನು, ಫೀಲ್ಡರ್ಗೂ ಅವ್ರಿಗೆಲ್ಲ ಸೈಕಲ್ಸ್ ಎಲ್ಲರಿಗೂ ಇರುತ್ತೆ ಲಾಸ್ಟ್ ಇದರಲ್ಲಿ. ಫಂಕ್ಷನ್ ಬಂದ್ಬಿಟ್ಟು ಭಾನುವಾರ ಸಂಜೆ, ಟೂರ್ನಮೆಂಟು ಫೈನಲ್ ಬಂದ್ಬಿಟ್ಟು ಭಾನುವಾರ ಸಂಜೆ ಇಟ್ಕೊಂಡಿದ್ದೀವಿ. ಎಲ್ಲ ಗಣ್ಯ ವ್ಯಕ್ತಿಗಳು, ಮೊದಲನೇದಾಗಿ DCP ಸರು, ಸೆಕೆಂಡ್ನೇದಾಗಿ ಮುನ್ಷಾಮಿ ಅಣ್ಣ, ಮಾಜಿ ಸಂಸದರು, ಮತ್ತು ಮಲ್ಲೇಶ್ ಬಾಬು ಅವರು, ಮತ್ತು ಓಂಶಕ್ತಿ ಶಲ್ಪತಿ ಅಣ್ಣವರು, ಇನ್ನು ನಗರಸಭೆ ಸದಸ್ಯರು, ಅಧ್ಯಕ್ಷರಾದಂಥ ಲಕ್ಷ್ಮಿ ಅಕ್ಕ ಅವರು, ಮತ್ತು ಬೇಲಲ್ಲಿ ಗೋವಿಂದಗೌಡವರು ಎಲ್ಲರೂ ಬರ್ತಿದ್ದಾರೆ. ಈ ಟೂರ್ನಮೆಂಟ್ ಯಶಸ್ವಿ ಆಗುತ್ತೆ, ಖಂಡಿತ ಆಲ್ರೆಡಿ ಆಗಿಬಿಟ್ಟಿದೆ. ಈ ಟೂರ್ನಮೆಂಟ್ ಬಂದ್ಬಿಟ್ಟು ACC ಅಂಬೇಡ್ಕರ್ ಕ್ರಿಕೆಟ್ ಕ್ಲಬ್ ಅನ್ನೋ ಇದರಿಂದ ಆಯೋಜನೆ ಮಾಡ್ತಿದ್ದೀವಿ. ಇದು ಮೊದಲನೇ ಸೀಸನ್, ನಾವು ಸ್ಟೇಟ್ ಲೆವೆಲ್ ಮೊದಲನೇ ಸೀಸನ್ ಆಗಿರುತ್ತೆ. ಇಡೀ ಡಿಸ್ಟಿಕಲ್ಲೇ ಯಾರೂ ಮಾಡಿಲ್ಲ, ತುಂಬ ಟೀಮ್ಗಳಿತ್ತು. ಆದ್ರೂ ಕೂಡ ನಮ್ಮ ACC ಏನಂತ ಅಂದ್ಕೊಂಡಿದ್ರೆ, ಎಲ್ಲ ಸ್ಟೇಟ್ ಟೀಮ್ಗಳು, ಡಿಸ್ಟಿಕ್ ಟೀಮ್ಗಳು, ಎಲ್ಲ ಡಿಸ್ಟಿಕ್ ಟೀಮು ಪ್ರತಿಭೆಗಳು ಸ್ಟೇಟ್ ಟೀಮ್ಗೆ ಕಾಂಪಿಟೇಷನ್ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ. ಇದು ಫಸ್ಟ್ ಸೀಸನ್, ACC ಸೀಸನ್ 1. ಇದೇ ಥರ ಸೀಸನ್ 2, ಸೀಸನ್ 3 ಎಲ್ಲ ಆಗುತ್ತದೆ. ಇದು ಬಂದ್ಬಿಟ್ಟು ಅಂಬೇಡ್ಕರ್ ಕ್ರಿಕೆಟ್ ಕ್ಲಬ್ ಜೈ ಭೀಮ್ ಕಪ್ ಅಂತ ಹೇಳ್ಬಿಟ್ಟು, ಇದು ಟೈಟಲ್ ಸ್ಪಾನ್ಸರ್ ಬಂದ್ಬಿಟ್ಟು ದೇವರಾಜ್ ಸರ್ ಆಗಿರ್ತಾರೆ. ನಮಸ್ತೆ, ನನ್ನ ಹೆಸರು ಯಲ್ಲೇಶ್ ಅಂತ. ಮೊದಲನೇ ಬಾರಿಗೆ ಕೋಲಾರ ತಾಲೂಕಲ್ಲಿ, ಡಿಸ್ಟಿಕ್ಕಲ್ಲಿ DCP ದೇವರಾಜ್ ಸಾಹೇಬ್ರ ನೇತೃತ್ವದಲ್ಲಿ, ಅವ್ರ ಸಹಕಾರದಲ್ಲಿ ಸ್ಟೇಟ್ ಲೆವೆಲ್ ಹಾಗೂ ಡಿಸ್ಟಿಕ್ ಲೆವೆಲ್ ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ ಜೈ ಭೀಮ್ ಕಪ್ಪು ವತಿಯಿಂದ. ಮೊದಲನೇದಾಗಿ ನಮ್ಮ ಡಿಸ್ಟಿಕಲ್ಲಿ ಈ ಥರದ ಒಂದು ಯಾವುದೇ ಥರದ ಗ್ರೌಂಡ್ ಎಲ್ಲೂ ಇಲ್ಲ. ಆ ಥರದ ಒಂದು ಸಹಕಾರ ಮಾಡಿಕೊಟ್ಟಿದ್ದಾರೆ DCP ದೇವರಾಜ್ ಸಾಹೇಬ್ ಅವ್ರಿಗೆ. ನಾನು ಈ ಮುಖಾಂತರ, ನಿಮ್ಮ ಮೀಡಿಯಾ ಮುಖಾಂತರ ತುಂಬ ನಾನು ಧನ್ಯವಾದ ಹೇಳ್ತೀನಿ ಸರ್ಗೆ. ಅದೇ ರೀತಿ ಇವತ್ತು ಉತ್ತಮ ಆಟ ಆಡೋದಕ್ಕೆ ಒಳ್ಳೊಳ್ಳೆ ಪ್ರತಿಭೆಗಳು ಬಂದಿದ್ದಾರೆ. ಈ ಪ್ರತಿಭೆಗಳಿಗೆ ಮೂಲ ಸಾರಥ್ಯ ವಹಿಸಿದವರು ನಮ್ಮ ಸಂದೀಪು ಮತ್ತು ನಮ್ಮ ಅಭಿ, ನವಣ್ಣ, ನಮ್ಮ ತಂಡದವರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. 3 ದಿವಸದಿಂದ ನಡೀತಾ ಇದೆ. ನಿನ್ನೆ ಸ್ಟಾರ್ಟ್ ಆಯ್ತು. ಆ್ಯಕ್ಚುಲಿ ನಿನ್ನೆ ಮಳೆ ಜಾಸ್ತಿ ಆಗಿರೋದ್ರಿಂದ, ಆದರೂ ಸಹಿತ ಮಳೆ ಜಾಸ್ತಿ ಇದ್ರೂ ಕೂಡ ಇದನ್ನು ಲೆಕ್ಕಿಸದೆ ಗ್ರೌಂಡ್ ಒಂದು ವಿಚಾರ ಚೆನ್ನಾಗಿರೋದ್ರಿಂದ ಆಟ ಮುಂದುವರಿತಾನೆ ಇದೆ. ಇದಕ್ಕೆ ಈ ಮಳೆ ಒಂಚೂರು ಕಮ್ಮಿ ಇದ್ದಿದ್ರೆ ತುಂಬ ಚೆನ್ನಾಗಿ ಆಟ ಮುಂದುವರಿತಾ ಇತ್ತು. ಈ ಮಳೆ ಇರೋದ್ರಿಂದ ಕೂಡ ಈಗೇನು ತಡೆ ಏನು ಆಗ್ತಾ ಇಲ್ಲ, ನಡೀತಾ ಇದೆ. ಆದರೂ ಸಂಜೆ ಆಗ್ತಾ ಸ್ವಲ್ಪ ಅಡೆತಡೆ ನಡೀತಾ ಇದೆ, ಆದರೂ ಕೂಡ ಮುಂದುವರಿತೈತಿ. ಡಿಸ್ಟಿಕ್ ಟೀಮ್ 10 ಬಂದಿದ್ದಾವೆ, ಸ್ಟೇಟ್ ಟೀಮ್ ಒಂದು 6 ಬಂದಿದ್ದಾವೆ. ನಾಳೆ ಅಂತಿಮ ಆಗ್ತದೆ. ಜೈ ಭೀಮ್ ಕಪ್ ಯಾರು ಹೊಡಿತಾರೆ ಅವ್ರಿಗೆ ತುಂಬ ಧನ್ಯವಾದಗಳು, ಅವ್ರಿಗೆ ಕಂಗ್ರಾಚುಲೇಷನ್ ಹೇಳ್ತೀನಿ. ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಇದೆ. ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ. 3ನೇ ಪ್ರೈಸ್ ಬಂದ್ಬಿಟ್ಟು 20,000, 30,000 ಇದೆ. 4ನೇ ಪ್ರೈಸ್ ಬಂದ್ಬಿಟ್ಟು 20,000. ಮ್ಯಾನ್ ಆಫ್ ದಿ ಸೀರೀಸ್ ಬಂದ್ಬಿಟ್ಟು ಉತ್ತಮ ಇವರಿಗೆ ಬ್ಯಾಟ್ಸ್ಮನ್ಗ
ಮ್ಯಾನ್ ಆಫ್ ದಿ ಸೀರೀಸ್ ಬಂದ್ಬಿಟ್ಟು ಒಂದು ಟಿವಿ LED ಟಿವಿ ಒಂದಿದೆ. ಬೆಸ್ಟ್ ಬ್ಯಾಟ್ಸ್ಮನ್ಗೂ ಬೆಸ್ಟ್ ಬೌಲರ್ಗೂ ಕೂಡ ಸೈಕಲ್ ಒಂದೊಂದು ವಿತರಣೆ ಮಾಡ್ತಾ ಇದ್ದೀವಿ. ಗೆಸ್ಟ್ ನಮ್ಮ DCP ದೇವರಾಜ್ ಸರ್ ಬರ್ತಾರೆ, ಮತ್ತೆ ಮಲೇಶ್ ಬಾಬು MP ಅವರು ಬರ್ತಾರೆ, ಮತ್ತೆ ನಮ್ಮ ಮುನ್ಸಾಮಣ್ಣ ಅವ್ರು ಬರ್ತಾರೆ, ಬ್ಯಾಲಹಳ್ಳಿ ಗೋವಿಂದ ಗೌಡ್ರು ಬರ್ತಾರೆ, ಮತ್ತೆ ಓಂ ಶಕ್ತಿ ಚಲಪತಿ ಅವ್ರು ಬರ್ತಾರೆ, BJP ಡಿಸ್ಟ್ರಿಕ್ಟ್ ಅಧ್ಯಕ್ಷರು ಅವ್ರು ಬರ್ತಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಾಜೇಶ್ ಬರ್ತಾರೆ, ಕೊಂಡರಾಜನಹಳ್ಳಿ ಅಧ್ಯಕ್ಷರು ಗ್ಯಾಸ್ ವೆಣ್ಣಣ್ಣ ಅವ್ರು ಬರ್ತಾರೆ, ಬಾಲು ಅವರು, ಊಟದ ವ್ಯವಸ್ಥೆ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಬಸವರಾಜ್ ಅವರು, ಉಮಾಶಂಕರ್ ಮತ್ತೆ ಮಂಜು ಅವರು ನಾಳೆ ಊಟದ ವ್ಯವಸ್ಥೆ ಅವ್ರು ಮಾಡಿದ್ದಾರೆ. 600 ಜನಕ್ಕೆ ಮಂಜು ಮತ್ತೆ ಯಾರು ಉಮಾಶಂಕರ್ 600 ಜನಕ್ಕೆ ಅವರು ಬಿರಿಯಾನಿ ಊಟ ತಯಾರು ಮಾಡಿಕೊಟ್ಟಿದ್ದಾರೆ.